ಅಮೆರಿಕ ಇರಾನ್ನ ಸಂಧಾನ ಮಾತುಕತೆ ಮುಗಿದಿಲ್ಲ, ನಮಗೆ ಹೋರ್ಮುಜ್ ಜಲಸಂಧಿ ಬೇಡವೇ ಬೇಡ ಅಂತ ಟ್ರಂಪ್ ಮಾತಾಡ್ತಿರೋದು. ಕ್ವೈಟ್ ಇಂಟ್ರೆಸ್ಟಿಂಗ್. ಹೋರ್ಮುಜ್ನಿಂದ ನಮಗೆ ತೈಲ ಬೇಕಾಗಿಲ್ಲ. ಮತ್ತು ಏನು ಬೇಕಾಗಿತ್ತಪ್ಪ ನಿನಗೆ? ತೈಲ ಬೇಡವಾ, ಹೋರ್ಮುಜ್ ಬೇಡವಾ, ಖಾರ್ಗ್ ಬೇಡವಾ, ಏನು ಬೇಕಿದ್ದಿದ್ದು ಏನು? ಮತ್ತು ಯುದ್ಧಕ್ಕೆ ಬಂದಿದ್ದು ಯಾಕೆ? ಹೋರ್ಮುಜ್ ನಿಮಗೆ ಬೇಕು ಅಂದರೆ ತಗೊಳ್ರಿ. ಅಮೆರಿಕದ ಬಳಿಯಲ್ಲಿ ಬೇಕಾದಷ್ಟು ಕಚ್ಚಾ ತೈಲ ಇದೆ, ತುಂಬ ತೈಲ ಇದೆ ನಮ್ಮ ಬಳಿಯಲ್ಲಿ, ನಮಗೇನು ಬೇಕಾಗಿಲ್ಲ. ಎಟುಕಲಾರದ ಹಣ್ಣು ಬಲುಹುಳಿ ಅಂತ ಹೇಳ್ತಂತೆ ನರಿ. ದ್ರಾಕ್ಷಿ ತೋಟಕ್ಕೆ ನರಿ ಬಂದು ಸ್ವಲ್ಪ ಎಗರ್ತಂತೆ ಮೇಲಕ್ಕೆ ಎಗರಿ ನೋಡಿದೆ, ಜಿಗಿದಿದೆ ಮೇಲಕ್ಕೆ. ಏನು ಮಾಡಿದ್ರು ದ್ರಾಕ್ಷಿ ಗೊಂಚಲು ಸಿಕ್ಕಲಿಲ್ಲ. ಅದಕ್ಕೆ ಸಿಗದೇ ಇದ್ದಾಗ ಯಾರೋ ಕೇಳಿದ್ರಂತೆ, ಏನು ನರಿ ಅಣ್ಣ ತೋಟದ ಕಡೆ ಹೋಗಿದ್ದ, ಏನು ಕತೆ ಅಂತ ಕೇಳ್ತಂತೆ. ಹೋಗಿದ್ದೆ, ತುಂಬ ಹುಳಿ ಬಂದುಬಿಟ್ಟೆ ನಾನು ಅಂತ ಹೇಳ್ತಂತೆ ನರಿ. ಏನಕ್ಕೆ ಕೇಳಿ? ಎಟುಕದ ದ್ರಾಕ್ಷಿ ಬಲು ಹುಳಿ ಅಂತ. ಹಾಗೆ ಈ ಹೋರ್ಮುಜ್ ತಗೋಬೇಕು, ಖಾರ್ಗ್ ತಗೋಬೇಕು, ಇಡೀ ಇರಾನ್ ಕೈವಶ ಮಾಡ್ಕೊಂಡ್ಬಿಡ್ಬೇಕು, ತನ್ನ ಕಡೆಯ ಸೂತ್ರದ ಗೊಂಬೆಯೊಂದರಲ್ಲಿ ಕೂರಿಸ್ಬೇಕು, ಆ ಮೂಲಕ ತೈಲ ಸಂಪತ್ತನ್ನು ಎತ್ಕೊಂಡು ಬಿಡಬೇಕು, ಎಲ್ಲ ಪ್ಲಾನ್ ಇದ್ದದ್ದು ಹೌದು. ಯಾಕೆಂದರೆ ಅಮೆರಿಕದ ಈ ವಿಚಾರದ ಕೆಟ್ಟ ಚರಿತ್ರೆನೇ ಆ ಥರ ಇದೆ. ಅಮೆರಿಕದ ಕೆಟ್ಟ ಚರಿತ್ರೆಯಲ್ಲಿ ಕೆಟ್ಟ ಪುಟಗಳು ಅಂತ ಬರೀಬೇಕು ಅಂದರೆ ಈ ಥರದ್ದು 100 ಉದಾಹರಣೆ ಹೇಳಬಹುದು. ವಿಯೆಟ್ನಾಮಲ್ಲಿ ಯಾಕೆ ಯುದ್ಧ ಮಾಡಿದ್ರು ಇವರು ಅಫ್ಘಾನಿಸ್ತಾನಕ್ಕೆ ಯಾಕೆ ಬಂದರು, ಇವರು ಇದೀಗ ಇರಾನ್ಗೆ ಯಾಕೆ ಬಂದಿದ್ದಾರೆ, ಇವರು ವಿಯೆಟ್ನಾಮ್ಗೆ ಯಾಕೆ ಹೋದರು, ಯಾರೋ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ಲಿ, ಅಮೆರಿಕ ಎಲ್ಲೆಲ್ಲಿ ಯುದ್ಧ ಮಾಡಿದೆಯೋ ಅಲ್ಲೆಲ್ಲ ತೈಲ ಇತ್ತು ಅಂತ. ಅದನ್ನು ಹೀಗೂ ಓದ್ಕೊಳ್ಬಹುದು, ತೈಲ ಇದ್ದಿದ್ದ ಕಡೆನೇ ಅಮೆರಿಕ ಯುದ್ಧ ಮಾಡಿದ್ದು ಅಂತ, ಅಲ್ವೇ? ಸೊ ಹಾಗಿದ್ದಾಗ ಇಲ್ಲಿ ಹೋರ್ಮುಜ್ ಜಲಸಂಧಿ ಬಳಸುವ ದೇಶಗಳೇ ನಿರ್ಧಾರ ಕೈಗೊಳ್ಳಲಿ. ಕಿತಾಪತಿ ಮಾಡಿದ್ದೇ ಈ ಅಧ್ಯಕ್ಷ. ಇಡೀ ಇಷ್ಟು ಕಿತಾಪತಿಗೆ ಅಧ್ಯಕ್ಷನೇ ಕಾರಣ. ಬೇರೆ ಆಸ್ಟ್ರೇಲಿಯಾ ಕಿತಾಪತಿ ಮಾಡಿದ್ರ, ಜರ್ಮನಿ ಮಾಡಿದ್ರ, ಸ್ಪೇನ್, ಇಟಾಲಿ, UK, ಇನ್ಯಾರೂ ಕಿತಾಪತಿನೇ ಮಾಡಿಲ್ಲ ಇಲ್ಲಿ. ಈಗ ಹೇಳೋದೇನು ಅಂದರೆ, ರೀ ನೀವು ಬೇಕಾದ್ರೆ ತೊಗೊಳ್ರಿ ಹೋಗಿ ಅಂತ. ನೀನು ಸುಮ್ಮನಿದ್ದು ಬಿಟ್ರೆ, ಯುದ್ಧ ಮಾಡದೇ ಇದ್ದರೆ ತೊಗೊಳ್ಳೋದು ಬೇಕಿಲ್ಲ, ಇರಾನೇ ಬಿಟ್ಬಿಡುತ್ತೆ ಹೋರ್ಮುಜ್ನ. ಯುದ್ಧ ನಿಂತಿದೆಯಪ್ಪ, ನೀವು ಬಂದು ತೊಗೊಳ್ಳಿ, ಯಾರ್ಯಾರು ಬೇಕೋ ತೊಗೊಳ್ತಿದ್ರು, ವ್ಯಾಪಾರ ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾರಲ್ಲ. ಈಗ ದೊಡ್ಡಣ್ಣನ ಅಪ್ಪಣೆನೇ ಬೇಕಾಗಿಲ್ಲ. ಹೊಳೆಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಇಲ್ಲಿ ಅವಶ್ಯಕತೆ ಇಲ್ಲ. ಹೋರ್ಮುಜ್ ಜಲಸಂಧಿಯ ನೀರಿಗೆ ಅಮೆರಿಕ ದೊಡ್ಡಣ್ಣನ ದೊಣ್ಣೆ ನಾಯಕನ ಅಪ್ಪಣೆ ಅಲ್ಲಿ ಬೇಕಾಗೇ ಇಲ್ಲ. ನಿರ್ಧಾರ ಕೈಗೊಳ್ಳಲಿ ಜಲಸಂಧಿ ಬಳಸುವಂಥ ದೇಶಗಳು ಇದ್ದರೆ, ಯುದ್ಧ ಮಾಡಿದ ನೀನು ಸುಮ್ಮನಿದ್ರೆ ತನ್ನಿಂದ ತಾನೇ ಎಲ್ಲವೂ ಬರುತ್ತಲ್ಲ. ನಿನ್ನ ನಿರ್ಧಾರವೂ ಬೇಕಾಗಿಲ್ಲ, ನಿನ್ನ ಅಪ್ಪಣೆಯೂ ಬೇಕಾಗಿಲ್ಲ, ನಿನ್ನ ನಿರಾಕರಣೆಯೂ ಬೇಕಾಗಿಲ್ಲ ಇಲ್ಲಿ ಅಂತ. ಹೋರ್ಮುಜ್ ಜಲಸಂಧಿ ತೆರವುಗೊಳಿಸುವ ಬಗ್ಗೆ ತೀರ್ಮಾನ ಮಾಡಲಿ. ನೇಟೋ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೆಯಾ ಕಿಡಿಕಾರ್ತಾ ಇರೋದು.